ಸರ್ವ ಶ್ರೀ ಮಹಾಗಣಪತಿ ದೇವರಿಗೆ, ಕದಿ ಶ್ರೀ ಮಂಜುನಾಥ ಸ್ವಾಮಿಗೆ ಹಾಗೂ ಮಂಗಲಾದೇವಿ ಹಾಗೂ ನಮ್ಮ ಊರಿನ ಐಲದುರ್ಗ ಪರಮೇಶ್ವರಿ ಅಮ್ಮನವರಿಗೆ ಹಾಗೂ ಎಲ್ಲ ನಮ್ಮ ಗ್ರಾಮ ದೇವಗಳಿಗೆ ಪ್ರಾರ್ಥಿಸುತ್ತಾ ನಿಮಗೆಲ್ಲರಿಗೂ ನಮಸ್ಕಾರ. ನಮಗೆಲ್ಲರಿಗೂ ತಿಳಿದಿರುವ ಹಾಗೆ ಶ್ರೀ ಸದಾಶಿವ ಶೆಟ್ಟರು ಕುಳೂರು ಕನ್ಯಾದ ಮಹಾದಾನಿ ದೇಶ ವಿದೇಶಗಳಲ್ಲಿ ತನ್ನ ವ್ಯಾಪಾರ ಉದ್ದಿಮೆಯನ್ನು ವಿಸ್ತರಿಸುತ್ತಾ ಸುಮಾರು 60 ದೇಶದಷ್ಟು ಎಲ್ಲ 60 ದೇಶಗಳಿಗೆ ತನ್ನ ಉತ್ಪಾದನೆ ರಫ್ತು ಮಾಡಿ ಕೇಂದ್ರ ಸರ್ಕಾರದಿಂದ ಪ್ರಸಿದ್ಧಿ ಪಡೆದಂಥ ಒಂದು ಸಂಸ್ಥೆ ಹೇರಂಬ ಇಂಡಸ್ಟ್ರೀಸ್ ಲಿಮಿಟೆಡ್ ಹಾಗೂ ಕೆಮಿನೋ ಫಾರ್ಮಾ ಲಿಮಿಟೆಡ್ ಅಂತ ಔಷಧಿ ಮತ್ತು ಕೃಷಿಗೆ ಸಂಬಂಧಪಟ್ಟಂತ ಪೆಸ್ಟಿಸೈಡ್ಸ್ ಉತ್ಪಾದಿಸುವ ಮಹಾ ಒಂದು ದೊಡ್ಡ ಕಂಪನಿ. ಇದರೊಟ್ಟಿಗೆ ಇತ್ತೀಚೆಗೆ ಕೆಲವು ವರ್ಷಗಳಿಂದ ಅವರು ದೀನ ದಲಿತರಿಗೆ, ಕಡು ಬಡವರಿಗೆ ಒಂದು 15 ಆರೋಗ್ಯ, ವಿದ್ಯೆ ಹಾಗೂ ಹಲವಾರು ವಿಧಗಳಲ್ಲಿ ಸಹಾಯಧನ ಮಾಡುತ್ತಾ ಧಾರ್ಮಿಕ ಸಾಮಾಜಿಕವಾಗಿ ತನ್ನ ಹೆಸರನ್ನು ಉಳಿಸಿ ಇತ್ತೀಚೆಗಷ್ಟೇ ಕರ್ನಾಟಕ ರಾಜ್ಯೋತ್ಸವ ಸುವರ್ಣ ಮಹೋತ್ಸವ ಪ್ರಶಸ್ತಿ ಪುರಸ್ಕಾರದ ಸದಾಶಿವ ಶೆಟ್ಟಿಯವರ ಕನಸಿನ ಹಾಗೆ ಅವರೆಲ್ಲ ಹಿತೈಷಿಗಳು ಸೇರಿ ಒಂದು ಸೇವಾ ಬಳಗ ಅಂತ ಒಂದು 2-3 ವರ್ಷದಿಂದ ನಾವು ಸಂಸ್ಥೆಯನ್ನು ಹುಟ್ಟಾಕಿದ್ದೇವೆ. ಈ ಸಂಸ್ಥೆಯ ಮುಖಾಂತರ ಸಾರ್ವಜನಿಕವಾಗಿ ತುಂಬ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಂದಿದ್ದೇವೆ. ಅದರ ಮುಂದುವರಿದ ಭಾಗವಾಗಿ ಶ್ರೀ ಸದಾಶಿವ ಶೆಟ್ಟಿ ಸೇವಾ ಬಳಗದ ಕೇಂದ್ರೀಯ ಸಮಿತಿ ವತಿಯಿಂದ ಬರುವ ಶನಿವಾರ ದಿವಸ 8ನೇ ತಾರೀಕಿಗೆ 4 ಗಂಟೆಗೆ ಸಂಜೆ ಪ್ರಾರಂಭವಾದಂಥ ಕಾರ್ಯಕ್ರಮವು ಸುಮಾರು 11:30 ರಾತ್ರಿವರೆಗೆ ನಡೆಯುವಂಥದ್ದಿದೆ. ಇದರಲ್ಲಿ ಧಾರ್ಮಿಕ ಸಾಮಾಜಿಕ ಕಾರ್ಯಕ್ರಮ ಒಟ್ಟಿಗೆ ಸದಾಶಿವ ಸಹಹಸ್ತ ಹಾಗೂ ಉಚಿತ ಆರೋಗ್ಯ ವಿಮಾ ಉದ್ಘಾಟನೆ ಸದಾಶಿವ ಶೆಟ್ಟರು ಮಾಡಲಿಕ್ಕಿದ್ದು, ಈ ಸಭಾ ಕಾರ್ಯಕ್ರಮವನ್ನು ಕೇರಳ ರಾಜ್ಯ ಸರ್ಕಾರದ MN ಸಂಸೀರ್ ಗೌರವಾನ್ವಿತ ವಿಧಾನಸಭಾಧ್ಯಕ್ಷರು ಸಭೆಯನ್ನು ಉದ್ಘಾಟಿಸಲಿದ್ದಾರೆ. ಹಾಗೂ ಮುಂದುವರಿದ ಭಾಗವಾಗಿ ಗಣ್ಯಾತಿ ಗಣ್ಯರು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿದ್ದಾರೆ. ಅದರ ಎಲ್ಲರಿಗೂ ನಾವು ಕಾಪಿಯನ್ನು ಹಂಚುತ್ತಾ ಇದ್ದೇವೆ. ಈಗ ನಾವು ಮೊದಲಿಗೆ ನಮ್ಮ ಆಮಂತ್ರಣ ಪತ್ರವನ್ನು ಬಿಡುಗಡೆಗೊಳಿಸಲು ನಿಮ್ಮಲ್ಲಿ ವಿನಂತಿಯಿಂದ ಕೇಳಿಕೊಳ್ಳುತ್ತೇನೆ. ನಿಮ್ಮೆಲ್ಲರ ಸಹಕಾರದಿಂದ ನಮ್ಮ ಈ ಕಾರ್ಯಕ್ರಮವು ಯಶಸ್ವಿ ಆಗುತ್ತದೆ ಭರವಸೆ ಒಟ್ಟಿಗೆ ಸುಮಾರು 4,500 ಜನ ಸೇರುವಂತರಿದ್ದಾರೆ. ಈ ಸಭೆಯಲ್ಲಿ ನಮ್ಮ ಮೀಂಜ ಬಂಟರ ಸಂಘದ ಮೈದಾನದಲ್ಲಿ ಸದಾಶಿವ ಶೆಟ್ಟರೆ ದಾನವಾಗಿ ಕೊಟ್ಟಂತ ಜಾಗದಲ್ಲಿ ಸುಮಾರು 1.5 ಎಕರೆ ಜಾಗದಲ್ಲಿ ಈ ಸಭೆ ನಡೆಯಲಿಕ್ಕಿದೆ. ತಮ್ಮೆಲ್ಲರಿಗೆ ತಿಳಿದ ಹಾಗೆ ಹೊಸಂಗಡಿಯಿಂದ ಬರೀ 4 ಕಿಲೋಮೀಟರ್ ದೂರದಲ್ಲಿ ಹೋದ ತಿಂಗಳಷ್ಟೇ ನಾವು ನಮ್ಮ ಒಂದು ಫ್ಲಾಟ್ ಒಂದು ಕಟ್ಟಡದಲ್ಲಿ ಕೇಂದ್ರೀಯ ಸಮಿತಿಯ ಆಫೀಸನ್ನು ಉದ್ಘಾಟನೆ ಮಾಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಮುಂದುವರಿದ ಭಾಗ ಅಂತ ಹೇಳ್ಬೋದು. ಸುಮಾರು ವರ್ಷದಿಂದ ಅವರು ಸುಮಾರು 128 ಕೋಟಿ ರೂಪಾಯಿ ದಾನದ ರೂಪದಲ್ಲಿ ಕೊಟ್ಟಿರುತ್ತಾರೆ. ಇದರ ಮುಂದುವರಿದ ಭಾಗವಾಗಿ ಶನಿವಾರ ದಿವಸ ಸಹಾಯಹಸ್ತ ಅದು ಔಪಚಾರಿಕವಾಗಿ ಒಂದು 10 ಜನಕ್ಕೆ ಸ್ಟೇಜಲ್ಲಿ ಕೊಟ್ಟು ಮತ್ತು ಇದರೆಲ್ಲರಿಗೂ ಮನೆ ಮನೆಗೆ ಹೋಗಿ ತಲುಪಿಸುವಂಥದ್ದು ನಮ್ಮ ಕಾರ್ಯಕ್ರಮ. ಅದರೊಟ್ಟಿಗೆ ಒಂದು ಆಂಬ್ಯುಲೆನ್ಸ್ ಹಸ್ತಾಂತರ ಹಾಗೂ ಸಾಲ ವಾಹನ ಹಸ್ತಾಂತರ, ಸಾಲ ಅಭಿವೃದ್ಧಿಗೆ ಸಹಾಯ, ಅಂಗವಿಕಲಿಗೆ ಕೃತಕ ಕಾಲು ವೀಲ್ ಚೇರ್ಗಳಿಗೆ ಹಾಗೂ ಹೆಂಗಸರಿಗೆ ಹೊಲಿಗೆ ಮಿಷನ್, ಕ್ಯಾನ್ಸರ್ ರೋಗಿ ಇತರ ರೋಗಿಗಳಿಗೆ ವಿಶೇಷ ಸಹಕಾರದ ಕೊಡುಗೆ ನೀಡಲಿದ್ದಾರೆ. ಆ ದಿವಸ ಸದಾಶಿವ ಶೆಟ್ಟರ ಬಗ್ಗೆ ನಮಗಿಂತ ನಿಮಗೂ ಹೆಚ್ಚು ತಿಳಿದಿರಬಹುದು. ಯಾಕಂದ್ರೆ ಇತ್ತೀಗಷ್ಟೇ ಕಾಪು ಶ್ರೀ ಮಾರಿಯಮ್ಮ ದೇವಸ್ಥಾನಕ್ಕೆ ಸುಮಾರು 1,19,00,000 ರೂಪಾಯಿಯ ಗರ್ಭಗುಡಿಯ ಶಿಖರ
ನಿರ್ಮಾಣ ಅವರ ವತಿಯಿಂದ ಆಗ್ತಾ ಇದೆ, ಆಗಿದೆ. 99% ಕೆಲಸ ಆಗಿದೆ. ಮೊನ್ನೆ ತಾನೇ ನಾವು ಹೋಗಿದ್ದೇವೆ ಎಲ್ಲರೂ ಅವರ ಅಭಿಮಾನಿ ಬಳಗದಿಂದ. ಭಾರಿ ವಿಜೃಂಭಣೆಯಿಂದ ನಡೆಯುವಂಥ ಕಾರ್ಯಕ್ರಮ ನಾವೆಲ್ಲರಲ್ಲಿ ಸೇರಲಿದ್ದೇವೆ ಮುಂದಿನ ಬ್ರಹ್ಮೋತ್ಸವ ಸಮಯದಲ್ಲಿ. ಈ ಸಭೆಯಲ್ಲಿ ಅಧ್ಯಕ್ಷತೆಯನ್ನು ನಮ್ಮ ಅವರು ಕೂಡ ಒಂದು ಕೊಡುಗೆ ದಾನಿ ರಾಜರಾಜೇಶ್ವರಿ ದೇವಸ್ಥಾನ ಮುಂಡಪಲ್ಲ ಕುಂಬಳೆ ಆಡಳಿತ ಮುಕ್ತೇಶ್ವರರು ಶ್ರೀಮಾನ್ ಕೆ ಶೆಟ್ಟು ಕೃತಿಕಾರಿ ವಹಿಸಲಿರುವರು. ಆಶೀರ್ವಚನವನ್ನು ಪರಮಪೂಜ್ಯ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿ ನಿತ್ಯಾನಂದ ಯೋಗಾಶ್ರಮ ಗೊಂಡೆಯವರಿವರು ನೀಡಲಿರುವರು. ಉದ್ಘಾಟನೆಯನ್ನು ಗೌರವಾನ್ವಿತ ವಿಧಾನಸಭಾ ಅಧ್ಯಕ್ಷ ಶ್ರೀ MN ಸಂಸೀರ್ ಮಾಡಲಿರುವರು. ಸಹಾಯಸ್ಥ ಆರೋಗ್ಯ ಉದ್ಘಾಟನೆ ಕರ್ನಾಟಕ ರಾಜ್ಯೋತ್ಸವ ಸುವರ್ಣ ಮಹೋತ್ಸವ ಪ್ರಶಸ್ತಿ ಪುರಸ್ಕಾರದ ಸ್ಥಾಪಕ ಅಧ್ಯಕ್ಷರು ಏರಮ್ಮ ಇಂಡಸ್ಟ್ರಿ ಲಿಮಿಟೆಡ್ ಮತ್ತು ಕೆಮಿನೋ ಫಾರ್ಮ್ ಲಿಮಿಟೆಡ್ ಮುಂಬೈ ಇವರು ಮಾಡಲಿರುವರು. ಗೌರವ ಉಪಸ್ಥಿತಿಯಲ್ಲಿ ಡಾಕ್ಟರ್ M ಶಾಂತಾರಾಮ ಶೆಟ್ಟಿ ಆಡಳಿತ ನಿರ್ದೇಶಕರು ತೇಜಸ್ವಿನಿ ಆಸ್ಪತ್ರೆ ಮಂಗಳೂರು ಖ್ಯಾತ ಎಲುಬು ತಜ್ಞರು ಹಾಗೂ ರೆವರೆಂಡ್ ಫಾದರ್ ಮೆಲ್ವಿನ್ ಜೋಸೆಫ್ ಪಿಂಟೋ SJ ರೆಕ್ಟರ್ ಸೈಂಟ್ ಅಲೋಸಿಯಸ್ ಇನ್ಸ್ಟಿಟ್ಯೂಷನ್ ಪ್ರೊಫೆಸರ್ ಚಾನ್ಸಲರ್ ಸೈಂಟ್ ಅಲೋಸಿಯಸ್ ಡೀನ್ ಯೂನಿವರ್ಸಿಟಿ ಮತ್ತು ಉಸ್ತಾದ್ ಅಜೀಜ್ ದಾರ್ಮಿ ಬೊಕ್ಕಬೆಟ್ಟು ಕೃಷ್ಣಾಪುರ ಉಪಸ್ಥಿತಿಯಲ್ಲಿರುವ ಅಭಿನಂದನಾ ಭಾಷಣವನ್ನು ಡಾಕ್ಟರ್ ಮೋಹನ್ ಅಲ್ವಾ ಅಧ್ಯಕ್ಷರ ಆಳ್ವಾ ಶಿಕ್ಷಣ ಪ್ರತಿಷ್ಠಾನ ಮೂಡಿಬಿದರೆ ನೀಡಲಿರುವರು. ಮುಖ್ಯ ಅತಿಥಿಯಾಗಿ UT ಖಾದರ್ ಗೌರವಾನ್ವಿತ ವಿಧಾನಸಭಾ ಅಧ್ಯಕ್ಷರು ಕರ್ನಾಟಕ ಸರ್ಕಾರ, CKM ಅಶ್ರಂ ಶಾಸಕರು ನಮ್ಮ ಮಂಜೇಶ್ವರ ಏರಿಯಾದವರು ಹಾಗೂ ಮಂಗಳೂರಿನ MP ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರ ಸಂಸದರು ಮತ್ತು MLC ಮಂಜುನಾಥ್ ಭಂಡಾರಿ ಅವರು ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠರು ನಮ್ಮ ಕಾಸರಗೋಡು ಜಿಲ್ಲೆಯವರು ಶ್ರೀಮತಿ D ಶಿಲ್ಪಾ ಇವರು ಮತ್ತು ನಮ್ಮ ಸದಾಶಿವ ಶೆಟ್ಟರ ಸಹೋದರ ರಘುರಾಮ್ ಶೆಟ್ಟಿ, ಸುಜಾತ ಅವರ ಧರ್ಮಪತ್ನಿ ಸುಜಾತ ಶೆಟ್ಟಿ ಅವರ ಉಪಸ್ಥಿತಿಯಲ್ಲಿ ನಾವು ಅವರನ್ನು ಅಭಿನಂದಿಸಲಿದ್ದೇವೆ. ಹಾಗೂ ತುಂಬ ಜನರ ಹೆಸರು ಹೇಳಲಿಕ್ಕೆ ಹೋಗಿದ್ದಲ್ಲಿ ತಮಗೆ ಪಟ್ಟಿ ಕೊಟ್ಟಿದ್ದೇವೆ. ಇವರ ಉಪಸ್ಥಿತಿಯಲ್ಲಿ ತಾರಮರಗು ಶ್ರೀ ಗುರುಕಿರಣ್ ಸಂಗೀತ ನಿರ್ದೇಶಕರು ಹಾಗೂ ರಕ್ಷಿತ್ ಶೆಟ್ಟಿ ಚಲನಚಿತ್ರ ನಟ ಇವರು ಕೂಡ ನಮ್ಮ ಸಭೆಯಲ್ಲಿ ಭಾಗವಹಿಸಲಿರುವವರು ಹಾಗೂ ಊರಿನ ಗಣ್ಯಾತಿ ಗಣ್ಯ ಐಕಲ ಹರಿಕ್ ಶೆಟ್ರು, ಶಶಿ ಶೆಟ್ರು ಲಿಸ್ಟ್ ಕೊಟ್ಟಿದ್ದೇವೆ. ಎಲ್ಲರ ಹೆಸರು ಹೇಳಿದರೆ ಸಮಯ ಪಟ್ಲ ಸತೀಶನ್ ಇದ್ದಾರೆ. ತುಂಬ ಊರಿನ ಮಹಾನೀಯರೆಲ್ಲ ಸೇರಿ ಈ ಕಾರ್ಯಕ್ರಮವನ್ನು ನೆರವೇರಬೇಕಾದರೆ ನಮ್ಮೆಲ್ಲರ ಸಹಕಾರ ಬೇಕು, ನಿಮ್ಮೆಲ್ಲರ ಸಹಕಾರ ಬೇಕು. ಪತ್ರಿಕಾಗೋಷ್ಠಿಯವರು ಸದಸ್ಯನ ಬಗ್ಗೆ ನಿಮಗೆ ಇನ್ನಷ್ಟು ತಿಳಿದಿರುವ ವಿಷಯವನ್ನು ಕೂಡ ನಾವು ಹಂಚಿಕೊಳ್ಳಲು ಇಚ್ಛಿಸುತ್ತಾ ನಿಮಗೆ ಮಗದೊಮ್ಮೆ ಅಭಿನಂದನೆ ಹಾಗೂ ಧನ್ಯವಾದವನ್ನು ಸಮರ್ಪಿಸುತ್ತೇವೆ ನಮ್ಮ ಸೇವಾ ಸಮಿತಿ ಕೇಂದ್ರ ಸಮಿತಿಯ ವತಿಯಿಂದ. ಹಾಗೂ ಕಾರ್ಯಕ್ರಮದ ವಿವರಗಳನ್ನು ತಾವು ಸೂಕ್ಷ್ಮವಾಗಿ ಕೇಳಿದರೆ ನಾವು ವಿವರಿಸಲಿದ್ದೇವೆ. ಇದು ಫಸ್ಟ್ ಟೈಮಲ್ಲ ಕೊಡೋದು, ಮೊದಲು ಕೂಡ ತುಂಬ ಸ್ಕೂಲ್ಗಳಿಗೆ ಸ್ಕೂಲ್ ಬಸ್ ಕೊಟ್ಟಿದ್ದಾರೆ. ಅವರು ಕಲಿತಂಥ ಹಳೆ ವಿದ್ಯಾರ್ಥಿಯಾಗಿದ್ದಂಥ ನಮ್ಮ ಕುಳೂರು ಶಾಲೆಗೆ ತುಂಬ 2 ವಾಹನ ಕೊಟ್ಟಿದ್ದಾರೆ ಮತ್ತು ಸಭಾಂಗಣ ಮಾಡಿಕೊಟ್ಟಿದ್ದಾರೆ. ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಿದ್ದಾರೆ ಅವರು. ಇಲ್ಲ ಇಡೀ ದಕ್ಷಿಣ ಕನ್ನಡ, ಕಾಸರಗೋಡು ಜಿಲ್ಲೆ ಎಲ್ಲ ಉಡುಪಿ ಸೇರಿ ಕೊಡುವಂಥದ್ದು. ತುಳುನಾಡು ಈಗ ನಾವು ಮಹಾರಾಷ್ಟ್ರಕ್ಕೆ ಇಷ್ಟವರೆಗೆ ಅಟಕಲಿಲ್ಲ ನಮ್ಮ ಕೈ. ನೋಡ ಮುಂದಕ್ಕೆ ಅವರ ಎಲ್ಲ ಜಾತಿ ಧರ್ಮದವರಿಗೆ ಇದು ಎಲ್ಲ ಇದರಲ್ಲಿ ಯಾವುದೇ ಇದಿಲ್ಲ, ರಾಜಕೀಯ ಇಲ್ಲ, ಜಾತಿ ಇಲ್ಲ, ಧರ್ಮ ಇಲ್ಲ. ಇದು ಸರ್ವಧರ್ಮ ಸಮ್ಮೇಳನದಾಗಿ ಆಗ್ತದೆ ನಾಡ್ದು ಸರ್. ನಾವು ಈಗ ಹೇಳಲಿಕ್ಕೆ ಸ್ವಲ್ಪ, ಯಾಕೆಂದರೆ ನಮ್ಮದು ಫೈನಲ್ ನಾಳೆ ಮೀಟಿಂಗ್ ಉಂಟು ಅವರೊಟ್ಟಿಗೆ. ಆದರೂ ಒಂದು 50 ಲಕ್ಷದ ಬಜೆಟ್ ನಾಡ್ದು ಡೆಫಿನೆಟ್ಲಿ ಉಂಟು. ಮುಂದುವರಿದ ಭಾಗವಾಗಿ ಬಾಕಿ ಉಳಿದವರಿಗೆ ಕೊಡುವಂಥದ್ದು ಸುಮಾರು 2 ಕೋಟಿಗೆ ಹೋಗಬಹುದು. ಹಾಗೇನಿಲ್ಲ, ಇದು ಸದಸ್ಯರು ಅಭಿಮಾನಿಯವರು ಮತ್ತು ಹಿತೈಷಿಯವರು ಅವರೆಲ್ಲ ಸೇರಿಕೊಂಡು ಅವರಿಗೆ ಅಭಿನಂದನೆ ಸಭೆ ಕೊಡುವುದು. ಅದು ಈಗ ಅವರಿಗೆ ಸುವರ್ಣ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಬಂದ ಕಾರಣ ಅವರು ಮಾಡುವ ಕೆಲಸ ವಿಶೇಷವಾಗಿ ದಾನ ಧರ್ಮದಲ್ಲಿ ಅವರ ಕೊಡುಗೆಯನ್ನು ಶುರುವಿಗಾಗಿ ನಾವು ಸೇವಾ ಬಲಗದ ಈ ಸೇವಾ ನಮ್ಮ ಕೇಂದ್ರೀಯ ಸಮಿತಿಯಲ್ಲಿ ಯಾರಿದ್ದೇವೋ ನಾವೆಲ್ಲ ಪ್ರೀತಿಯಲ್ಲಿ ಅವರಿಗೆ ಸಮರ್ಪಣೆ ಮಾಡುವಂಥದ್ದು. ಅದು ಯಾವ ರೀತಿ ಇರ್ತದೆ ಏನು ಅಂತ ಅವರಿಗೆ ಗೊತ್ತಿಲ್ಲ, ಆ ವಿಚಾರವನ್ನು ನಾವು ಅವರಿಗೂ ಹೇಳಿಲ್ಲ. ಆದ ಕಾರಣ ಸೇವಾ ಬಳಗದಲ್ಲಿ ಅಧ್ಯಕ್ಷರಾಗಿ ಅವರು ಇರ್ತಾರೆ. ಯಾಕಂತ ಹೇಳಿದರೆ ಪ್ರಮುಖವಾಗಿ ಅವರ ಹೆಸರಲ್ಲಿ ನಡೆದಂತಹ ಸೇವಾ ಬಳಗ. ಅದಕ್ಕಾಗಿ ನೀವಾಗ ಪ್ರಶ್ನೆ ಕೇಳಿದ್ರಿ, ಅವರೇ ಅಧ್ಯಕ್ಷರಾಗಿರ್ತಾರೆ. ಎಲ್ಲ ತಂಡ ಅವರೊಂದಿಗೆ ಸಂಪೂರ್ಣ ಸಹಕಾರ. ಅವರು ಏರಂಬ ಇಂಡಸ್ಟ್ರಿಯ
ಅವರು ಸ್ಥಾಪಕ ಅಧ್ಯಕ್ಷ ಚೇರ್ಮನ್ ಆಗಿದ್ದಾರೆ ಮುಂಬೈಯಲ್ಲಿ. ಸುಮಾರು 3,000 ಜನರು ಕೆಲಸ ಮಾಡ್ತಿದ್ದಾರೆ. ಆಲ್ ಇಂಡಿಯಾ ಅಥವಾ ವರ್ಲ್ಡ್ ಸರ್ವಿಸ್ ಬ್ರಾಂಚಸ್ ಇದೆ ಕೆಮಿಕಲ್ ಸರ್. ಒಂದು ಹೇರಂಬ ಅಂದರೆ ಅವರು ಫಸ್ಟ್ ಸ್ಟಾರ್ಟ್ ಮಾಡಿದಂಥದ್ದು. ಅದು ಕೆಮಿಕಲ್ ಮೇಯ್ನ್ ಕೃಷಿಗೆ ಸಂಬಂಧಪಟ್ಟಂಥ ಇದು ತಯಾರು ಮಾಡೋದು, ಬಲ್ಕ್ ಪ್ರೊಡಕ್ಷನ್. ಮತ್ತು ಕೆಮಿಕಲ್ದಲ್ಲಿ ಅವರು ಮೆಡಿಕಲ್ ಫ್ಯಾಕ್ಟ್ರಿಗೆ ಕೊಡುವಂಥ ಬಲ್ಕ್ ಅದರ ಉತ್ಪತ್ತಿ ಮಾಡುವಂಥದ್ದು. ಎಲ್ಲ ದೊಡ್ಡ ದೊಡ್ಡ ಔಷಧಿ ಕಂಪನಿಗಳಿಗೆ ರಾ ಮೆಟೀರಿಯಲ್ ಅಂದರೆ ಬಲ್ಕ್, ಅದು ದಪ್ಪ ಮೊಸಳಿನ ರೂಪದಲ್ಲಿ ಕೊಡುವಂಥದ್ದು. ಅದನ್ನು ಅವರು ಬೇರೆ ಫ್ಯಾಕ್ಟ್ರಿಯಲ್ಲಿ ತೆಗೆದು ಬೇರೆ ಬೇರೆ ವಿಧಾನದಲ್ಲಿ ಮಾಡಿಕೊಳ್ಳುವಂಥದ್ದು. ಸುಮಾರು 4 ವರ್ಷ ಮೊದಲು ಸಣ್ಣ ಸಣ್ಣ ರೀತಿಯಲ್ಲಿ ಕೊಡ್ತಿದ್ರು. ಈಗ ಸುಮಾರು 4 ರಿಂದ 5 ವರ್ಷ ಅಂತ ಹೇಳ್ಬೋದು ನಾವು. 67 ವರ್ಷ ದಾಟಿದೆ. ಈಗ 2 ಮಕ್ಕಳು ಅವರಿಗೆ. ಒಂದು ಗಂಡು, ಅವನು ಕೂಡ ಕೆಮಿಕಲ್ ಇಂಜಿನಿಯರ್. ಇವರು ಕೂಡ LSS ಅಲ್ಲಿ ಕಲಿತು ಮತ್ತೆ ಮೈಸೂರು ಯೂನಿವರ್ಸಿಟಿಯಲ್ಲಿ MSc ಮಾಡಿದವರು ಕೆಮಿಕಲ್ನಲ್ಲಿ. ಇದು ವರ್ಷ ಒಂದು ದಿವಸ ಅಲ್ಲ, ನಿರಂತರ ದಿನನಿತ್ಯ ನಡೆಯುವಂಥದ್ದು. ಎಲ್ಲ ಕೆಲವರು ಮಾಡ್ತಾರೆ ವರ್ಷಕ್ಕೆ ಒಂದು ಸರ್ತಿ ಅಂತ. ಇದು ಹಾಗೆ ಏನಿಲ್ಲ ಸರ್, ನಿರಂತರ. ಇದು ಸ್ಟಾರ್ಟು ಅಲ್ಲ ಕೊನೆಯೂ ಅಲ್ಲ. ಮೊನ್ನೆ ಅವರು ಆಸ್ವಾದನೆ ಕೊಟ್ಟಿದ್ದಾರೆ, ನನ್ನ ಮಕ್ಕಳು ಕೂಡ ಇದನ್ನು ಮುಂದುವರಿಸಿ ಹೋಗ್ತಾರೆ ಅಂತ. ಇದಾಗೆ ಕೂಡ ಕೊಡ್ತಾ ಇದ್ದಾರೆ ಅವರು. ಡೈರೆಕ್ಟ್ ಅಪ್ರೋಚ್ ಆಗ್ತಾರೆ ಕೆಲವರು, ಗೊತ್ತಾಗದಾಗೆ. ಅದು ಅವರಿಗೆ ಅಧಿಕಾರ ಉಂಟು. ನಮ್ಮ ಹತ್ರ ಕೇಳಿಕೊಳ್ತಾರೆ ಹೇಗೆ ನೋಡಿ ಅಂತ ಅದು ಡೈರೆಕ್ಟ್ ಟ್ರಾನ್ಸ್ಫರ್ ಮಾಡ್ತಾರೆ ಅವರು. ನಮಗೆ ತಿಳಿಯದ ಹಾಗೆ ಕೂಡ ಮಾಡುವಂಥದ್ದು ಉಂಟು. ಅದು ತಪ್ಪಂತ ಅಲ್ಲ, ಮಾತ್ರ ನಮ್ಮ ಹತ್ರ ವಿಮರ್ಶೆ ಮಾಡಿ ಅವರು ಕೊಡುವಂಥದ್ದು. ಈ ಎಮರ್ಜೆನ್ಸಿ ಆಕ್ಸಿಡೆಂಟ್ ಆದರೆ ತುರ್ತು ನೆರವಿಗಾಗಿ ಅದು ಸಮಯದ ಅಭಾವ ಇರುವ ಕಾರಣ ತುರ್ತು ಸ್ಪಂದನೆ ಮಾಡ್ತಾರೆ. ಇಮಿಡಿಯೇಟ್ಲಿ ಸ್ಪಂದನೆ ಮಾಡಿ ಸೀದಾ ಹಾಸ್ಪಿಟಲ್ಗೆ ಅಮೌಂಟ್ ಇಲ್ಲ ಸರ್. ಇದೊಂದು ನಮ್ಮದು ಬೇರೆ ವಿಧಾನ. ಅದು ಹೇಳ್ತಾರೆ, ಅದು ನನಗೆ ಕೆಲಸಕ್ಕೆ ಹಾಗೆ ಮಾಡಬೇಕಂತ ಹೇಳ್ತಾರೆ. ಅವರ ಸರೌಂಡಿಂಗ್ ಜನರು ಹೇಳುವಂಥದ್ದನ್ನು ಮತ್ತೆ ನಮಗೆ ಅವರು ಹೇಳ್ತಾರೆ, ಇದನ್ನೊಂದು ಸರ್ವೆ ಮಾಡಿ ಅಂತ ಹೇಳ್ತಾರೆ. ಮತ್ತೆ ಡೈರೆಕ್ಟ್ ಟ್ರಾನ್ಸ್ಫರ್ ಮಾಡ್ತಾರೆ ಅವರು. ಇದೆಲ್ಲ ಅವರು ಹೇಳ್ತಾರೆ, ನಾನು ಕಂಪನಿ ಹಣ ತೆಗೆಯುವುದಲ್ಲ, ನನ್ನ ಲಾಭದ ಅಂಶದಲ್ಲಿ ನಾನು ಕೊಡುವುದಂತ ಹೇಳ್ತಾರೆ ಅವರು. ಸರ್, ನಾನು ನಾರಾಯಣ್ ನಾಯ್ಕ್ ಅಂತೇಳಿ ಕೇಂದ್ರೀಯ ಸಮಿತಿಯ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಹಾಗೂ ಶ್ರೀ ಜಾರಸ್ ಶೆಟ್ಟಿ ಚಾರ್ಲ ಇವರು ನಮ್ಮ ಪ್ರಧಾನ ಕಾರ್ಯದರ್ಶಿ ಆಗಿರ್ತಾರೆ. ಹಾಗೂ ಕಾರ್ತಿಕ್ ಶೆಟ್ಟರು ನಮ್ಮ ಖಜಾಂಜಿ ಆಗಿರ್ತಾರೆ. ಮತ್ತು ಇವರು ಶ್ರೀಮಾನ್ ಜಿತೇಂದ್ರ ಶೆಟ್ಟರು ತಲಪಾಡಿ ಸದಸ್ಯರು, ಜಯರಾಜ್ ಜಿ ಶೆಟ್ಟಿ ಅವರು ಸದಸ್ಯರು, ಗಂಗಾಧರ ಅವರು ಸದಸ್ಯರು, ಪ್ರಮೋದ್ ಶೆಟ್ಟರು ಸದಸ್ಯರು. ಅಧ್ಯಕ್ಷರು ನಾವು ಶ್ರೀಮಾನ್ ಸದಸ್ಯ ಶೆಟ್ಟರನ್ನೇ ಒತ್ತಾಪುರಕ್ಕೆ ಒಪ್ಪಿಸಿದ್ದೇವೆ. ಹಾಗೆ ಅವರನ್ನು ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಸುವಂಥ ಚಿಂತನೆಯನ್ನು ನಾವು ಮಾಡಿದ್ದೇವೆ.